ಎಲ್ಲರಿಗೂ ನಮಸ್ಕಾರ. ಕೆಲವರು ತಿಂಗಳಿಗೆ ಒಮ್ಮೆ 30,000 ಇಂಜೆಕ್ಷನನ್ನು ತಗೊಳ್ತಾ ಇದ್ದಾರೆ. ಐ ಹಾಸ್ಪಿಟಲ್ ಕಡೆ ಗಮನವನ್ನು ಕೊಟ್ಟಾಗ ಬೆಳಿಗ್ಗೆ ನೋಡಿದಾಗ ಸುಮಾರು ಒಂದು 100-200 ಮಂದಿಯವರೆಗೂ ಕ್ಯೂನಲ್ಲಿ ನಿಂತಿರ್ತಾರೆ. ವಿಶೇಷವಾದಂಥ ಅಭ್ಯಾಸ ಅಂದರೆ ಈ ದಿನ ಕಣ್ಣಿನ ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಯಾದರೂ ಆರೋಗ್ಯವನ್ನು ಪಡೆಯಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ರಿಲೀಸ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ. ಕಣ್ಣುಗಳ ತೊಂದರೆಗಳನ್ನು ಕ್ರಮಬದ್ಧವಾಗಿ ದೂರ ಇರಿಸುವಲ್ಲಿ ಸಹಕಾರಿಯಾಗ್ತಕ್ಕಂಥ ವಿಶೇಷವಾದಂಥ ಭಾಗ ಅಂದರೆ ಕಣ್ಣಿನ ಯೋಗಾಭ್ಯಾಸ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿ ಕಣ್ಣುಗಳ ತೊಂದರೆಗಳನ್ನು ಪಡೀತಾ ಇದ್ದಾರೆ. ಇಟ್ ಇಸ್ ಮೆನಿ ಪೀಪಲ್ ಬಿಕಾಸ್ ದ ಸ್ಕ್ರೋಲಿಂಗ್ ಅವರ್ಸ್ ಇಸ್ ಮೋರ್ ದೆನ್ ದ ಸ್ಲೀಪ್. ಅವರು ನಿದ್ರೆ ಮಾಡೋದಕ್ಕಿಂತ ಹೆಚ್ಚಿನ ಸಮಯ ಅವರು ಸ್ಕ್ರೋಲಿಂಗಲ್ಲಿ ಕಳೀತಾ ಇದ್ದಾರೆ, ಟಿ ವಿನಲ್ಲಿ ಕಳೀತಾ ಇದ್ದಾರೆ, ಸಿಸ್ಟಮಲ್ಲಿ ಕಳೀತಾ ಇದ್ದಾರೆ. ಸೊ ಹಾಗಾಗಿ ಕಣ್ಣಿನ ತೊಂದರೆಗಳು ಬಹಳ. ನೀವೊಮ್ಮೆ ಐ ಹಾಸ್ಪಿಟಲ್ ಕಡೆ ಗಮನವನ್ನು ಕೊಟ್ಟಾಗ ಬೆಳಿಗ್ಗೆ ನೋಡಿದಾಗ ಸುಮಾರು ಒಂದು 100-200 ಮಂದಿಯವರೆಗೂ ಕ್ಯೂನಲ್ಲಿ ನಿಂತಿರ್ತಾರೆ. 100-200 ಮೆಂಬರ್ಸ್ ಐ ಪೇಷಂಟ್ಸ್ ವಿಲ್ ಬಿ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ ನಿಯರ್ ದ ಹಾಸ್ಪಿಟಲ್. ಅವರಲ್ಲಿ ಒಂದು 5 ರೀತಿ ಮಂದಿ ಬಿಟ್ಟು, ಅಂದರೆ 100% ಗ್ಲೂಕೋಮಾ ಕ್ರಿಯೇಟ್ ಆಗಿರ್ತಕ್ಕಂಥವ್ರು, 100% ಕ್ಯಾಟರೆಕ್ಟ್ ಕ್ರಿಯೇಟ್ ಆಗಿರ್ತಕ್ಕಂಥವ್ರು, ಆಕ್ಸಿಡೆಂಟ್ ಆಗಿರ್ತಕ್ಕಂಥವ್ರು, ಆಕ್ಸಿಡೆಂಟಿಂದ ಕಣ್ಣಿನ ವಿಪರೀತ ತೊಂದರೆ ಆಗಿರ್ತಕ್ಕಂಥವ್ರು, ಈ ರೀತಿ ಮಂದಿಯನ್ನು ಬಿಟ್ಟು ಉಳಿದ ಎಲ್ಲ ಮಂದಿಯನ್ನು ಯೋಗಶಾಲೆಗೆ ಕರ್ಕೊಂಡು ಬಂದಿದ್ದೆ ಆದರೆ, ನಮ್ಮ ಯೋಗಶಾಲೆಗೆ ಕರ್ಕೊಂಡು ಬಂದಿದ್ದೆ ಆದರೆ ಅವರ ಕಣ್ಣಿನ ಒಂದು ತೊಂದರೆಗಳನ್ನು ಸಂಪೂರ್ಣವಾಗಿ ದೂರ ಮಾಡ್ತೀವಿ. ಎಷ್ಟು ತೊಂದರೆಗಳು! ಒಂದು ದಿನದಲ್ಲಿ ಸುಮಾರು 3 to 4 times ಅವರು ಐ ಡ್ರಾಪ್ ಹಾಕಬೇಕು. 3 tablets per day ತಗೋಬೇಕು. ಕೆಲವರು ತಿಂಗಳಿಗೆ ಒಮ್ಮೆ 30,000 ಇಂಜೆಕ್ಷನನ್ನು ತಗೊಳ್ತಾ ಇದ್ದಾರೆ. ಅವರ ಕಣ್ಣಿನ ಆರೋಗ್ಯವನ್ನು ಮೇಂಟೈನ್ ಮಾಡೋ ಸಲುವಾಗಿ ಅವ್ರ ಕಣ್ಣು ಒಂದು ತಿಂಗಳು ಕ್ರಮಬದ್ಧವಾಗಿ ಕಾಣಬೇಕು ಅಂದರೆ ಅವ್ರು 30,000 rupees ಇಂಜೆಕ್ಷನನ್ನು ತಗೋಬೇಕು. ಇದೆಲ್ಲ ಬೇಕಾ? ಯೋಚನೆ ಮಾಡಿ. ಜೀವಮಾನದಲ್ಲಿ ಇದೆಲ್ಲ ಬೇಡ, ನಮ್ಮ ದೃಷ್ಟಿ ಚೆನ್ನಾಗಿರಬೇಕು. ಆ ರೀತಿ ಇದ್ದಲ್ಲಿ ಕಣ್ಣಿನ ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡಬೇಕು. If you don't want all this, you need to practice eye yoga. It takes hardly 5 to 10 minutes. 10 ನಿಮಿಷ ಟೈಮ್ ತಗೊಳ್ಳುತ್ತೆ. 10 ನಿಮಿಷ ನಿಮ್ಮ ಕಣ್ಣಿಗೋಸ್ಕರವಾಗಿ ನೀವು ಕೊಡದೇ ಇದ್ದರೆ ದೆನ್ ವಾಟ್ಸ್ ದ ಮೀನಿಂಗ್ ಆಫ್ ಲೈಫ್? ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಬಹಳಷ್ಟು ಮಂದಿ ಅವ್ರ ಕಣ್ಣನ್ನು ಗಮನಿಸ್ಕೊಳ್ತಕ್ಕಂಥದ್ದು ಬಹಳ ಕಣ್ಣಿನ ತೊಂದರೆಗಳು ಉಂಟಾದ ನಂತರ, ನಿಮ್ಮ ಇಡೀ ವಯಸ್ಸಾದ ಸಂದರ್ಭದಲ್ಲೂ ಸಹ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅಂದರೆ ಕಣ್ಣಿನ ಯೋಗಾಭ್ಯಾಸ ಇರಲೇಬೇಕು. ಹಿಂದಿನ ದಿನಗಳಲ್ಲಿ ಏನೂ ತೊಂದರೆ ಇರಲಿಲ್ಲ. ಯಾಕೆಂದರೆ ಅವರು ಯಾರ ಮನೇಲೂ ಟಿ ವಿಲೇ ಇರಲಿಲ್ಲ, ಕರೆಂಟೇ ಇರಲಿಲ್ಲ. ಹಾಗಾಗಿ ಅವರು 100 ವರ್ಷ ಆದರೆ ಯಾವುದೇ ರೀತಿ ತೊಂದರೆಗಳು ಉಂಟಾಗ್ತಾ ಇರಲಿಲ್ಲ. ಆದರೆ ಈಗ ಚಿಕ್ಕ ಮಕ್ಕಳಿಗೆಲ್ಲ ಶಾರ್ಟ್ ಸೈಟು, ಲಾಂಗ್ ಸೈಟು, ಭಾಳಷ್ಟು ಕಣ್ಣಿನ ತೊಂದರೆಗಳು. ಒಂದು ಸ್ಟೇಟ್ಮೆಂಟ್ ಇದೆ, ಡಿಸೀಸಸ್ ಆರ್ ಮೆನಿ ಬಿಕಾಸ್ ದ ಡಾಕ್ಟರ್ಸ್ ಆರ್ ಮೆನಿ ಅಂತ ಹೇಳಿ. ಕಣ್ಣಿನ ತೊಂದರೆಗಳು ಭಾಳ ಹೆಚ್ಚಾಗ್ತಾ ಇವೆ. ಯಾಕೆಂದರೆ ಡಾಕ್ಟರ್ಸು ತುಂಬ ಹೆಚ್ಚಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಸಬ್ಜೆಕ್ಟ್ ಬಿಯಾಂಡ್ ದಟ್. ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ದು ಅರ್ಥ ಆಯಿತು ಅಂದ್ಕೊಂಡಿದ್ದೇವೆ. ಸೊ ಹಾಗಾಗಿ ಆ ತೊಂದರೆಗಳಿಗೆಲ್ಲ ಆಸ್ಪದ ಕೊಡಬೇಡಿ. ಮ್ಯಾಕ್ಸಿಮಮ್ 10 ನಿಮಿಷ ಪ್ರತಿದಿನ ಯೋಗ ಅಭ್ಯಾಸ ಮಾಡಿ. ವಿಲ್ ಬಿ ಪ್ರೊಟೆಕ್ಟೆಡ್. ಯು ಕ್ಯಾನ್ ಕಾಲ್ ಮೀ ಇಫ್ ಯು ಗೆಟ್ ಡೌಟ್ಸ್. ಏನಾದರೂ ಡೌಟ್ಸ್ ಬಂದರೆ ಕಾಲ್ ಮಾಡಿ, ಆರ್ ಯು ಕ್ಯಾನ್ ಜಾಯಿನ್ ಫಾರ್ ಅವರ್ ಕ್ಲಾಸ್. Now, let us practice
ತ್ರಾಟಕ, ಜತೃ ತ್ರಾಟಕ ಪಾರ್ಟ್ 1. ಈ ತ್ರಾಟಕದಲ್ಲಿ 3 ರೀತಿ ತ್ರಾಟಕ ನೋಡ್ತೇವೆ. ಜತೃ ತ್ರಾಟಕ, ಜ್ಯೋತಿ ತ್ರಾಟಕ ಮತ್ತು ಲೋಲ ತ್ರಾಟಕ. ಜತೃ ತ್ರಾಟಕದಲ್ಲಿ 6 ಭಾಗವನ್ನು ಕಾಣ್ತೇವೆ. ಈ 6 ಭಾಗದಲ್ಲಿ ಮೊದಲನೇ ಭಾಗವನ್ನು ಈ ದಿನ ತಿಳಿದುಕೊಳ್ಳೋಣ. ಯು ನೀಡ್ ಟು ಅಡಾಪ್ಟ್ ಚಿನ್ಮುದ್ರ ಇನ್ ದ ಹ್ಯಾಂಡ್ಸ್. ಕೈಗಳಲ್ಲಿ ಚಿನ್ಮುದ್ರವನ್ನು ಅಳವಡಿಸಬೇಕು. ಕೀಪ್ ದ ಬ್ಯಾಕ್ ಆ್ಯಂಡ್ ನೆಕ್ ಕೆರೆಕ್ಟ್. ಬೆನ್ನು ಮತ್ತು ಕತ್ತನ್ನು ನೇರ ಮಾಡಿ. ಕ್ಲೋಸ್ ದ ಐಸ್. ಯು ನೀಡ್ ಟು ಅಬ್ಸರ್ವ್ ದ ಐಸ್ ಫಾರ್ ಸಮ್ ಟೈಮ್. ಕಣ್ಣವೆಗಳನ್ನು ಮುಚ್ಚಿ ಹಾಗೆಯೇ ಕಣ್ಣುಗಳನ್ನು ಗಮನಿಸಿ. ದೆನ್ ಓಪನ್ ಯ ಐಸ್ ವಿತ್ ಫ್ಯೂ ಬ್ಲಿಂಕ್ಸ್. ಪಟಪಟ ರೆಪ್ಪೆಯನ್ನು ಆಡಿಸ್ತಾ ಕಣ್ಣನ್ನು ತೆಗಿಬೇಕು. ನಾವು ಯು ನೀಡ್ ಟು ಬ್ಲಿಂಕ್ ದ ಐಸ್ ವಿತ್ ಫೋರ್ಸ್. ಬಿಗಿಯಾಗಿ ಕಣ್ಣನ್ನು ಮುಚ್ಚಿ ಕಣ್ಣನ್ನು ತೆಗಿಬೇಕು. ಯು ನೀಡ್ ಟು ಅಪ್ಲೈ ದ ಪ್ರೆಷರ್ ಆನ್ ದ ಮಸಲ್ಸ್ ಅಂಡ್ ನರ್ವ್ಸ್ ಆ್ಯಂಡ್ ಆಪ್ಟಿಕ್ ನರ್ವ್ಸ್ ಆಫ್ ದ ಐಸ್ ಇನ್ ದ ಸೀಕ್ವೆನ್ಸ್. ಈ ಅಭ್ಯಾಸದಲ್ಲಿ ಕಣ್ಣಿನ ಮಸಲ್ಸ್ಗೆ, ಕಣ್ಣಿನ ದರ್ಪಣಗಳಿಗೆ, ಕಣ್ಣಿನ ನರಗಳಿಗೆ ಕ್ರಮಬದ್ಧವಾದ ವ್ಯಾಯಾಮ ಬರುತ್ತೆ. ಲೈಕ್ ದಿಸ್. 1 2 3 4 5 6 7 8 9 10. Then close the eyes gently. 10 ಸಲ ಆಗಿದೆ. 10 ಸಲ ಅಭ್ಯಾಸ ಮಾಡಿದ ನಂತರ ಸ್ಮೂತಾಗಿ ಕಣ್ಣನ್ನು ಮುಚ್ಚಿ ರಬ್ ದ ಪಾಮ್ಸ್ ಅಂಟಿಲ್ ಗೆಟಿಂಗ್ ಹೀಟ್. ಸ್ವಲ್ಪ ಬಿಸಿ ಆಗಬೇಕು ಕೈ, ಆ ರೀತಿ ಉಜ್ಜಿ. ಕಪ್ ದ ಪಾಮ್ಸ್. ರೆಸ್ಟ್ ಯ ಪಾಮ್ಸ್ ಅರೌಂಡ್ ದ ಐಸ್. ಹಸ್ತಗಳನ್ನು ಕಣ್ಣಿನ ಸುತ್ತ ಅಳವಡಿಸಬೇಕು. ಫಿಂಗರ್ ಶುಡ್ ಬಿ ಆನ್ ದ ಫೋರ್ಹೆಡ್, ಪಾಮ್ಸ್ ಅರೌಂಡ್ ದ ಐಸ್. ಹಸ್ತ ಕಣ್ಣಿಗೆ ಟಚ್ ಆಗಬಾರ್ದು. ಕೈ ಬೆರಳು ಹಣೆಯ ಮೇಲೆ ಬರಬೇಕು. ಹೀಗೇ ಇರಬೇಕು. ಯು ನೀಡ್ ಟು ರೆಸ್ಟ್ ದ ಐಸ್ ಫಾರ್ 1 minute. 1 ನಿಮಿಷ ಕಣ್ಣಿಗೆ ವಿಶ್ರಾಂತಿಯನ್ನು ಕೊಡಬೇಕು. ದೆನ್ ಕಮ್ ಅಪ್ ಜೆಂಟ್ಲಿ. ನಿಧಾನಕ್ಕೆ ಮೇಲೆ ಬನ್ನಿ. ಓಪನ್ ಯ ಐಸ್ ವಿತ್ ಫ್ಯೂ ಬ್ಲಿಂಕ್ಸ್. ಪಟಪಟ ರೆಪ್ಪೆಯನ್ನು ಆಡಿಸ್ತಾ ಕಣ್ಣನ್ನು ತೆಗಿಬೇಕು. ದೆನ್ ಬಲಗೈ ಈ ರೀತಿ ತಗೋಬೇಕು. ಹೆಬ್ಬೆರಳನ್ನು ಮುಂದೆ ಚಾಚಿ ಕರೆಕ್ಟಾಗಿ ಈ ರೀತಿ ಕಣ್ಣಿಗೆ ನೇರವಾಗಿ ಈ ರೀತಿ ಕೈ ಮುಂದೆ ಚಾಚಬೇಕು. ಉಗುರನ್ನೇ ನೋಡ್ತಾ ಇರಬೇಕು. ಮುಖದಲ್ಲಿ ಒಂದು ಕಣ್ಣಲ್ಲಿ ನೋಡೋದು, ದಪ್ಪ ಕಣ್ಣು ಮಾಡೋದು, ಸಣ್ಣ ಮಾಡೋದು, ಹಿಂಗೆಲ್ಲ ಮಾಡಬಾರ್ದು. 2 ಕಣ್ಣಿನ ದೃಷ್ಟಿ ಹಾಯಾಗಿ ಉಗುರಿನ ಮೇಲೆ ಅಳವಡಿಸಿರ್ಬೇಕು. ನೋಡ್ತಾ ಇರಬೇಕು. ಯು ಶುಡ್ ಮೇಂಟೈನ್ ದ ವಿಷನ್ ಫಾರ್ 1 minute. 1 ನಿಮಿಷದವರೆಗೂ ಹಾಗೆಯೇ ನೋಡ್ತಾ ಇರಬೇಕು. ದೆನ್ ಕ್ಲೋಸ್ ಯ ಐಸ್ ಜೆಂಟ್ಲಿ. ಕಣ್ಣವೆಗಳನ್ನು ಮೃದುವಾಗಿ ಮುಚ್ಚಬೇಕು. ಹಸ್ತಗಳನ್ನು ಉಜ್ಜಿ ಕಣ್ಣಿನ ಸುತ್ತ ಈ ರೀತಿ ಅಳವಡಿಸಬೇಕು. ಒಂದು ನಿಮಿಷದವರೆಗೂ ಹಾಗೇ ಇರಬೇಕು. ನಂತರ ಮೇಲೆ ಬಂದು ಪಟಪಟ ರೆಪ್ಪೆ ಆಡಿಸ್ತಾ ಕಣ್ಣನ್ನು ತೆಗಿಬೇಕು. ಯು ನೀಡ್ ಟು ರೆಸ್ಟ್ ದ ಐಸ್ ಫಾರ್ 1 minute. Come up, open your eyes with few blinks. ಪಟಪಟ ರೆಪ್ಪೆ ಆಡಿಸ್ತಾ ಕಣ್ಣನ್ನು ತೆಗಿಬೇಕು. ದೆನ್ ರಿಪೀಟ್ ದ ಸೇಮ್ ಥಿಂಗ್ ಆನ್ ದ ಅದರ್ ಸೈಡ್. ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಬೇಕು. ಉಗುರು ನೋಡ್ತಾ ಇದ್ದಾಗ ನಿಮಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅಥವಾ ಉರಿ ಆಗ್ತಾ ಇರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಕಂಟಿನ್ಯೂ ಮಾಡ್ತಾ ಇರಿ. ಆದರೆ ಅದು 1 ನಿಮಿಷ ಆಗೋವರೆಗೂ ಹಾಗೆ ನೋಡ್ತಾ ಇರಿ. While gauging, you get a tears or burning sensation. Just ignore and continue the practice till the duration. ನಿಮ್ಗೆ ಕೈ ನೋವಾಗುತ್ತೆ ಅಂದರೆ ಸಪೋರ್ಟರ್ ಏನಾದ್ರು ಚೇರ್ ಮೇಲೆ ಇಟ್ಕೊಳ್ಳಿ, ಆ ರೀತಿ ಅಭ್ಯಾಸ ಮಾಡ್ಬೋದು. ಆದರೆ 1 ನಿಮಿಷದವರೆಗೂ ಅಭ್ಯಾಸ ಮಾಡ್ತಕ್ಕಂಥದ್ದು ಭಾಳ ಅಗತ್ಯವಾಗಿರುತ್ತೆ. ಯಾರು ಅಭ್ಯಾಸ ಮಾಡಬಾರ್ದು. ಇತ್ತೀಚೆಗೆ ಐ ಸರ್ಜರಿ ಆಗಿರ್ತಕ್ಕಂಥವ್ರು ಅಭ್ಯಾಸ ಮಾಡಬಾರ್ದು. ಉಳಿದ ಯಾವುದೇ ರೀತಿ ತೊಂದರೆಗಳಿದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ನಾರ್ಮಲ್ ಆಗಿರ್ತಕ್ಕಂಥವ್ರು ಎಲ್ಲರೂ ಶಾರ್ಟ್ ಶೈಟಲ್ಲಿ, ಲಾಂಗ್ ಶೈಟ್ ಇದ್ದರೂ ಅಭ್ಯಾಸ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅದು ಹಾಗೆ ಮ್ಯಾನೇಜ್ ಆಗುತ್ತೆ. ಇಟ್ ಇಂಪ್ರೂವ್ಸ್ ವಿಷನ್. ನಿಮ್ಮ ದೃಷ್ಟಿಯನ್ನು ಇಂಪ್ರೂವ್ ಮಾಡುತ್ತೆ. ಇಟ್ ಇಂಪ್ರೂವ್ಸ್ ಕಾನ್ಸಂಟ್ರೇಷನ್. ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಓನ್ಲಿ ಥಿಂಗ್ ಈಸ್ ಯು ಶುಡ್ ನಾಟ್ ಪ್ರಾಕ್ಟೀಸ್ ಇನ್ ಆಫ್ ಡಾರ್ಕ್ ರೂಮ್. ಅರ್ಧ ಕತ್ಲೆಯಲ್ಲಿ ಅಭ್ಯಾಸ ಮಾಡಬಾರ್ದು.
ಯು ಶುಡ್ ನಾಟ್ ಪ್ರಾಕ್ಟೀಸ್ ವಿತ್ ಕಾಂಟ್ಯಾಕ್ಟ್ ಲೆನ್ಸ್ ಆರ್ ಲೆನ್ಸ್. ಕನ್ನಡಕ ಹಾಕ್ಕೊಂಡು ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಕೊಂಡು ಈ ತ್ರಾಟಕವನ್ನು ಅಭ್ಯಾಸ ಮಾಡಬಾರ್ದು. ಕತ್ಲೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಹೋಗಬೇಡಿ. ಬಹಳ ಮುಖ್ಯವಾದಂಥ ಅಂಶ, ಎಸೆನ್ಷಿಯಲ್ ಫಾರ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗಂತೂ ಬಹಳ ಮುಖ್ಯವಾದದ್ದು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ತೊಂದರೆಗಳನ್ನು ಪಡೆದು ನರಳ್ತಾ ಇರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಒಂದು ರೀತಿ ಬೇಜಾರು ಅನಿಸುತ್ತೆ. ಆ ರೀತಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಯಾದರೂ ಆರೋಗ್ಯವನ್ನು ಪಡೆಯಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಅಭ್ಯಾಸ ಮಾಡಿ, ಹಾಗೆ ಮಕ್ಕಳಿಗೆ ಮತ್ತು ಇತರರಿಗೆ ಶೇರ್ ಮಾಡಿ. ಲೆಟ್ ದೆಮ್ ಗೆಟ್ ಬೆನಿಫಿಟ್ಸ್. ಈಸಿಯಾಗಿ ಅವರು ಸಹ ಬೆನಿಫಿಟ್ಸನ್ನು ಪಡೀಲಿ. ನೆಕ್ಸ್ಟ್ ಥಿಂಗ್, ಬಹಳ ಮುಖ್ಯವಾದಂಥ ಅಂಶ ಅಂದರೆ, ನಾವು ತ್ರಾಟಕವನ್ನು ಅಭ್ಯಾಸ ಮಾಡಿದಾಗ ಸ್ಟ್ರಾಂಗ್ ಆಗುತ್ತೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫ್ಯೂಯಲ್ಲು ಎಲ್ಲ ಕರೆಕ್ಟಾಗಿ ಒದಗಿಸ್ಬೇಕು. ಅಂದರೆ ಗಾಡಿ ಓಡಬೇಕು ಅಂದರೆ ಅದಕ್ಕೆ ಪೆಟ್ರೋಲ್ ಇರಬೇಕು. ಪೆಟ್ರೋಲ್ ಇಲ್ಲ ಅಂದರೆ ಗಾಡಿ, ಹೊಸ ಗಾಡಿ ನೀವು ತಂದಿದ್ರು ಅದು ಓಡೋದಿಲ್ಲ ಅಲ್ವೇ? ಹಾಗೆ ಕಣ್ಣುಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಒದಗಿಸ್ಬೇಕು. ಯು ನೀಡ್ 4000 to 5000 ಇಂಟರ್ನ್ಯಾಷನಲ್ ಯೂನಿಟ್ಸ್ ವಿಟಮಿನ್ ಎ ಪರ್ ಡೇ. ಒಂದು ದಿನಕ್ಕೆ 4000ದಿಂದ 5000 ಇಂಟರ್ನ್ಯಾಷನಲ್ ಯೂನಿಟ್ಸ್ ವಿಟಮಿನ್ ಎ ಬೇಕು. ಟ್ರೈ ಟು ಆ್ಯಡ್ ಇನ್ ಎ ಡಯಟ್ ಥ್ರೂ ಪಪ್ಪಾಯ, ಕ್ಯಾರೆಟು, ಪಪ್ಪಾಯ ಇವುಗಳಲ್ಲೆಲ್ಲ ಹೇರಳವಾಗಿರುತ್ತೆ. ಅದನ್ನು ದಿನದ ಆಹಾರ ಪದಾರ್ಥಗಳಲ್ಲಿ ಪ್ರತಿದಿನ ತಗೊಳ್ತಕ್ಕಂಥದ್ದು ಕಣ್ಣಿನ ಆರೋಗ್ಯಕ್ಕೆ ಭಾಳ ಉತ್ತಮ. ಯು ನೀಡ್ ಟು ಮೇಂಟೈನ್ 20-20-20 ರೂಲ್ಸ್. ದಿಸ್ ಇಸ್ ರಿಸರ್ಚ್ ರಿಪೋರ್ಟ್. 20-20-20 ರೂಲನ್ನು ಫಾಲೋ ಮಾಡಬೇಕು. 20 ನಿಮಿಷ ನೀವು ಕೆಲಸ ಮಾಡಿರ್ತೀರ, 20 ನಿಮಿಷ ಸೀರಿಯಲ್ ನೋಡಿರ್ತೀರ, ಅಥವಾ 20 ನಿಮಿಷ ನೀವು ಬೇರೆ ಸಿಸ್ಟಮ್ ಕೆಲಸ ಮಾಡಿರ್ತೀರ, ಅಥವಾ 20 ನಿಮಿಷ ಸ್ಕ್ರೋಲ್ ಮಾಡಿರ್ತೀರ. ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆ ರೀತಿ ಏನಾದರೂ 20 ನಿಮಿಷ ನೋಡಿದ್ದೀರಾ ಅಂದರೆ 20 ಅಡಿ ದೂರದಲ್ಲಿದ್ದಾಗ, 20 ಅಡಿ ದೂರದಲ್ಲಿರ್ತಕ್ಕಂಥ ವಸ್ತುವನ್ನು ಸುಮಾರು 20 ಸೆಕೆಂಡು ನೋಡಬೇಕು. ಹಾಗಾದಾಗ ಕಣ್ಣು ವಿಶ್ರಾಂತಿಯನ್ನು ಪಡೆಯುತ್ತೆ. ಡೋಂಟ್ ಲುಕ್ ಅಟ್ ದ ಹೈ ಪವರ್ ಲೈಟ್ಸ್. ತುಂಬ ಹೈ ಪವರ್ ಲೈಟ್ಸನ್ನು ಬರಿಗಣ್ಣಿನಿಂದ ದಿಟ್ಟಿಸಿ ನೋಡಬಾರ್ದು. ಉದಾಹರಣೆ, ಸೂರ್ಯಗ್ರಹಣ ಮತ್ತು ವೆಲ್ಡಿಂಗ್ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು 1000 ಕ್ಯಾಂಡಲ್ ಬಲ್ಪ್. ಆ ರೀತಿ ಬರಿಗಣ್ಣಿನಿಂದ ನೋಡಿದಾಗ ಪಟಲ ಸುಟ್ಟು ಹೋಗುತ್ತೆ. ಅವ್ರಿಗೆ ತಕ್ಷಣದಲ್ಲಿ ಅಂಧತೆ ಬರ್ತಕ್ಕಂಥ ಸಾಧ್ಯತೆ ಉಂಟು. ಬಹಳ ಮುಖ್ಯವಾದದ್ದು. ತುಂಬ 2 ವೀಲರ್ ಡ್ರೈವ್ ಮಾಡ್ತೀರಾ ಅಂದರೆ ಕನ್ನಡಕಗಳನ್ನು ಉಪಯೋಗಿಸಿ. ಏಕೆಂದರೆ ಧೂಳಿನ ಕಣಗಳು ಕಣ್ಣನ್ನು ಸ್ಕ್ರ್ಯಾಚ್ ಮಾಡ್ತಾ ಹೋಗ್ತವೆ. ನೆಕ್ಸ್ಟು 6 ಅವರ್ ನಿದ್ದೆ ಮಾಡಿ. ನೆಮ್ಮದಿಯಾಗಿ ನಿದ್ದೆ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಕಣ್ಣಿಗೆ ವಿಶೇಷವಾಗಿ ರೆಸ್ಟ್ ಸಿಕ್ಕತ್ತೆ. 15 ನಿಮಿಷ ಮೆಡಿಟೇಷನನ್ನು ಮಾಡಿ. ನೆಕ್ಸ್ಟು ಅರ್ಧ ಕತ್ಲೆಯಲ್ಲಿ ಓದ್ತಕ್ಕಂಥ ಅಭ್ಯಾಸಕ್ಕೆ ಹೋಗಬೇಕು. ಪೂರ್ತಿ ವೈಟ್ ಲೈಟಲ್ಲಿ ಓದ್ತಕ್ಕಂಥದ್ದು ಬಹಳ ಸೂಕ್ತವಾಗಿರುತ್ತೆ. ವಿಶೇಷವಾದಂಥ ಆರೋಗ್ಯ ದೊರೆಯುತ್ತೆ. ತುಂಬ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಡಯಾಬಿಟೀಸು, BP-ಯನ್ನು ಮ್ಯಾನೇಜ್ ಮಾಡಿ. ಡಯಾಬಿಟೀಸ್ ತುಂಬ ವೇರಿಯೇಷನ್ ಆಗ್ತಾ ಇದೆ ಅಂದರೆ ಅದನ್ನು ಹತೋಟಿಗೆ ತರಬೇಕು. ನಮಗೆ ಕಾಲ್ ಮಾಡಿ, ಯೋಗ ಕ್ಲಾಸ್ಗೆ ಎನ್ರೋಲ್ ಆಗಿ ಡಯಾಬಿಟೀಸನ್ನು ಕಂಟ್ರೋಲಲ್ಲಿ ಇಡಿ. ಬಹಳ ಮುಖ್ಯವಾದದ್ದು. ಡಯಾಬಿಟೀಸ್ ಏನಾದರೂ ತುಂಬ ಒಂದು 500 ಅಥವಾ 700 ಈ ರೀತಿ ಕ್ರಾಸ್ ಆದರೆ ಕಣ್ಣು ಹೋದರೆ ಮತ್ತೆ ಬರೋದಿಲ್ಲ. ಕಣ್ಣುಗಳು ಬಹಳ ಮುಖ್ಯವಾದಂಥವು. ನಯನಂ ಇಂದ್ರಿಯ ಪ್ರಧಾನಂ ಅಂತ ಹೇಳಿದ್ದಾರೆ. ನಮಗಿರ್ತಕ್ಕಂಥ ಇಂದ್ರಿಯಗಳಲ್ಲೆಲ್ಲ ಈ ಕಣ್ಣುಗಳೇ ಬಹಳ ಮುಖ್ಯವಾದಂಥವು. ಏಕೆಂದರೆ ಜೀವನದ ಬೆಳಕು ಇರ್ತಕ್ಕಂಥದ್ದೇ ಅದು. ನಾವೆಲ್ಲ ನೋಡ್ತಕ್ಕಂಥದ್ದೇ ಈ ಕಣ್ಣುಗಳಿಂದ ಅಲ್ವಾ? ನಾವು ನಮ್ಮ ಕುಟುಂಬವನ್ನು ನೋಡ್ತಕ್ಕಂಥದ್ದು, ರಸ್ತೆ ನೋಡ್ತಕ್ಕಂಥದ್ದು, ಪ್ರತಿ ನಮ್ಮ ಜೀವನದ ಹಾದಿಯೆಲ್ಲ ನಾವು ನೋಡ್ತಕ್ಕಂಥದ್ದೇ ಕಣ್ಣುಗಳಿಂದ. ಕಣ್ಣುಗಳಿಲ್ಲ ಅಂದರೆ ಎಷ್ಟು ತೊಂದರೆ ಉಂಟಾಗುತ್ತಲ್ವಾ? ಸೊ ಹಾಗಾಗಿ ಕಣ್ಣುಗಳ ಕಡೆ ಗಮನವನ್ನು ಕೊಡಿ. ವಿಶೇಷವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈಗ ಚತುರ್ತ್ರಾಟಕ 1 ಅಭ್ಯಾಸ ಮಾಡಿದ್ದೀರ. ಮುಂದಿನ ದಿನಗಳಲ್ಲಿ ಪಾರ್ಟ್ 2, ಪಾರ್ಟ್ 3 ಇವುಗಳನ್ನೆಲ್ಲ ಅಭ್ಯಾಸ ಮಾಡೋಣ. ವಿಶೇಷ ಯೋಗದ ಭಾಗದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.